ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮೀ ದೇವಿಗೆ ಈಸಿಯಾಗಿ ಸೀರೆ ಹೇಗೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಸೀರೆನ ಈ ರೀತಿ ನೆರಿಗೆಗಳನ್ನಾಗಿ ಮಾಡ್ಕೊಳ್ಳಿ. ಇಲ್ಲಿ ನೆರಿಗೆಗಳು ಬಂದು ಜಾಸ್ತಿ ಬರಬೇಕು, ಅಂದರೆ ಒಂದು 20ರಿಂದ 25 ನೆರಿಗೆ ಬರೋ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಆವಾಗ ಜಾಸ್ತಿ ನೆರಿಗೆಗಳು ಕಾಣಿಸುತ್ತೆ. ಹಾಗಾಗಿ ನೆರಿಗೆಗಳನ್ನ ಮಾಡ್ಕೊಂಡ್ಮೇಲೆ ಈ ಬಾರ್ಡರ್ ಇರುತ್ತಲ್ಲ, ಅಲ್ಲಿ ಕರೆಕ್ಟಾಗಿ ಜೋಡಿಸ್ಕೊಂಡು ಬನ್ನಿ. ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಮೇಲೂ ಅಷ್ಟೇ, ಕೆಳಗೂ ಅಷ್ಟೇ. ನೋಡಿ, ಈ ರೀತಿ ಬಾರ್ಡ್ರ್ ಏನು ಕಾಣಿಸುತ್ತಲ್ಲ, ಅಲ್ಲಿ ನೆರಿಗೆಗಳನ್ನು ಈ ರೀತಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಮೇಲೆ ಕೆಳಗೆ ಎರಡು ಕಡೆನೂ ನೆರಿಗೆಗಳನ್ನು ಮಾಡಿ ಕ್ಲಿಪ್ ಹಾಕಿದ್ಮೇಲೆ ಮಧ್ಯಭಾಗದಲ್ಲೂ ಅಷ್ಟೇ ಕರೆಕ್ಟಾಗಿ ನೆರಿಗೆಗಳನ್ನು ಸೆಟ್ ಮಾಡಿಕೊಂಡು ಇಲ್ಲಿ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ಇಲ್ಲಿ ನೆರಿಗೆಗಳು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಸೆರಗಿನ ಭಾಗದ ನೆರಿಗೆನ ಮಾಡ್ಕೊಳ್ಳೋಣ. ಸೆರಗಿನ ಕಡೆಯೂ ಅಷ್ಟೇ ಜಾಸ್ತಿ ನೆರಿಗೆಗಳು ಬರೋ ರೀತಿ, ಅಂದರೆ 8ರಿಂದ 9 ಇಲ್ಲಾಂದರೆ 9ರಿಂದ 10 ನೆರಿಗೆಗಳು ಬರೋ ರೀತಿ ನೀವು ಚಿಕ್ಕದಾಗಿ ಪ್ಲೀಟ್ಸ್ ಇಟ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನಾನು ಒಂದು 9 ನೆರಿಗೆಗಳನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ಒಂದು 3 ಕಡೆ ಇದೇ ರೀತಿ ನೀವು ಪಿನ್ನನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಸೀರೆ ಈ ರೀತಿ ಮಡಚಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಉಡ್ಸೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಮಣೆ ಇಟ್ಟಿದ್ದೀನಿ ಒಂದು ಟೇಬಲ್ ಮೇಲೆ. ಹಾಗೆ ಒಂದು ಪಾತ್ರೆಯಲ್ಲಿ ಅರ್ಧ ಭಾಗದಷ್ಟು ಅಕ್ಕಿನ ಹಾಕಿ ಸೀರೆನ ಈ ರೀತಿ ಅರ್ಧ ಭಾಗಕ್ಕೆ ಮಡಚಿಬಿಟ್ಟು, ಈಗೇನು ಪಾತ್ರೆಯಲ್ಲಿ ಅರ್ಧ ಅಕ್ಕಿ ತೊಗೊಂಡಿದ್ನಲ್ಲ ಅದರೊಳಗಡೆ ಈ ರೀತಿ ಇಟ್ಬಿಟ್ಟು ದಾರ ತೊಗೊಂಡು ಟೈಟಾಗಿ ಅಲ್ಲಿ ಕಟ್ತಾ ಇದ್ದೀನಿ. ಪಾತ್ರೆಯ ಕಂಠಭಾಗಕ್ಕೆ ಕಟ್ತಾ ಇದ್ದೀನಿ. ಅದಾದಮೇಲೆ ನೆರಿಗೆಗಳನ್ನು ಬಿಡಿಸ್ಕೊಂಡು, ಅಂದರೆ ಕ್ಲಿಪ್ ಹಾಕಿರ್ತೀವಲ್ಲ, ಎಲ್ಲ ಒಂದು ಕ್ಲಿಪ್ಗಳನ್ನು ಈ ರೀತಿ ತೆಗೆದುಬಿಟ್ಟು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಜಾಸ್ತಿ ನೆರಿಗೆಗಳನ್ನು ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಎಲ್ಲ ನೆರಿಗೆಗಳನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನಾದರೂ ದೇವಿಗೆ ಕಾಲನ್ನು ಇಡ್ತೀರಾ ಅಂತಂದರೆ ಇವಾಗ ಕಾಲನ್ನು ನಾವು ಸೆಟ್ ಮಾಡ್ಕೋಬೇಕು. ಅಂದರೆ ಕಾಲಿಗೆ ಸೀರೆಯನ್ನು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು 3-4 ನೆರಿಗೆಗಳನ್ನು ಮುಂಭಾಗಕ್ಕೆ ಬಿಟ್ಕೊಳ್ಳಿ. ಕಾಲನ್ನ ಒಳಗಡೆ ಇಟ್ಟುಬಿಟ್ಟು ನೆಕ್ಸ್ಟ್ ಈ ರೀತಿ ಬಾರ್ಡ್ರ್ ಕ್ಲೀನಾಗಿ ಕಾಣಿಸೋ ರೀತಿ ಈ ರೀತಿ ಇಟ್ಟು ಗುಂಡು ಪಿನ್ ಸಹಾಯದಿಂದ ನೀವು ಪಿನ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಇನ್ನೊಂದು ಕಾಲನ್ನು ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಾಲನ್ನು ಸೇರಿಸಿ ಒಂದು ದಾರನ ಕಟ್ಟಿಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಅಲ್ಲಲ್ಲಿ ಈ ರೀತಿ ಗುಂಡು ಪಿನ್ನನ್ನು ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳಿ, ನೀಟಾಗಿ ಬಾರ್ಡರ್ ಕಾಣಿಸೋ ರೀತಿ. ನೋಡಿ, ಇದೇ ರೀತಿ ಒಂದು ಕಾಲು ಏನನ್ನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಹಾಗೆಯೇ ಇನ್ನೊಂದು ಕಾಲನ್ನು ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ದೇವಿಯ ಮೇಲ್ಭಾಗ, ಅಂದರೆ ಬಿಂದಿಗೆಯ ಭಾಗ, ಬ್ಲೌಸ್ ಪೀಸನ್ನು ಹಾಕೋ ಅಂಥ ಭಾಗ ನೋಡಿ, ಈ ಭಾಗ, ಇದನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಅಂತ ಡೀಟೇಲಾಗಿ, ನೀವು ಅಲ್ಲಿ ನೋಡ್ಬೋದು. ಇದನ್ನು ರೆಡಿ ಮಾಡ್ಕೊಂಡಿರೋ ಅಂಥದ್ದನ್ನು ನಾನು ಈ ಒಂದು ಪಾತ್ರೆಯ ಮೇಲೆ ಇಟ್ಟು ಸೆರಗಿನ ಭಾಗ ಏನಿದೆ ಅದನ್ನು ಅಷ್ಟೇ ನೀಟಾಗಿ ನಾವು ಹೇಗೆ ಸೆರಗನ್ನು ಹಾಕ್ಕೋತೀವಿ ಅದೇ ರೀತಿ ಹಾಕಿಬಿಟ್ಟು ಪಿನ್ನನ್ನು ಹಾಕ್ಕೊಳ್ಳಿ. ಮೇಲ್ಗಡೆ ಒಂದು ನೀಟಾಗಿ ನಾವಿಲ್ಲಿ ಆ ಒಂದು ನೆರಿಗೆಗಳನ್ನು ಹರಡಬೇಕಾಗತ್ತೆ. ಈ ರೀತಿ ಹರಡ್ಕೊಂಡು ಅದಾದಮೇಲೆ ಸೊಂಟ ಭಾಗಕ್ಕೆ ಒಂದು ಸೊಂಟ ಪಟ್ಟಿಯನ್ನು ಹಾಕಬೇಕಾಗತ್ತೆ. ಕಳಸದ ಬಿಂದಿಗೆಗೆ ಬ್ಲೌಸ್ ಪೀಸ್ ಹಾಕೋದು ತುಂಬಾ ಈಸಿ. ಆ ಮೆಥಡನ್ನು ನಾನು ಹಿಂದಿನ ವೀಡಿಯೋನಲ್ಲಿ ತೋರಿಸಿದ್ದೀನಿ, ನೀವು ನೋಡ್ಬೋದು. ತುಂಬ ಈಸಿಯಾಗಿ ಹಾಕ್ಕೋಬೋದು. ಹಾಗೆಯೇ ಈ ರೀತಿ ಸೆರಗನ್ನು ಹಾಕಿದ್ಮೇಲೆ ಎಕ್ಸ್ಟ್ರಾ ಏನು ಸೆರಗು ಸೈಡಲ್ಲಿರುತ್ತೆ ಅದನ್ನು ನಾವು ಕಾಲಿನ ಭಾಗಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನೀಟಾಗಿ ಕೂತ್ಕೊಳ್ಳುತ್ತೆ. ಕಾಲು ಸಹ ಶೇಪು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಇಡ್ತೀವಿ. ನಾನು ಈ ಒಂದು ಮೆಥಡಲ್ಲಿ ಇಡೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಈ ರೀತಿ ಇಟ್ಟ ಮೇಲೆ ನೋಡಿ, ನಾನು ಎಕ್ಸ್ಟ್ರಾ ಸೆರಗೇನಿರುತ್ತೆ ನೋಡಿ ಅದನ್ನು ಈ ರೀತಿ ಆ ಕಾಲಿಗೆ ಇಟ್ಬಿಟ್ಟು ಕಾಲಿನ ಕೆಳಭಾಗಕ್ಕೆ ಸೇರಿಸಿದ್ದೀನಿ. ಹಾಗಾಗಿ ನೋಡಿ, ಈ ರೀತಿ ಕಾಣಿಸುತ್ತೆ. ಈಸಿಯಾಗಿ ಈ ರೀತಿ ನಾವು ದೇವಿಗೆ ಸೀರೆನ ಉಡಿಸ್ಬೋದು. ಈ ಮೆಥಡಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾದಂಥ ಮೆಥಡು, ನಿಮಗೂ ಇಷ್ಟ ಆಗುತ್ತೆ.